ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರೇಖಾ. ಇವತ್ತಿನ ದಿವಸ ಬೇಳೆ ಒಬ್ಬಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ರುಚಿಯಾಗಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಇವತ್ತಿನ ದಿನ ರೇಖಾ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿನ ಬೇಳೆ, ಕಡಲೆಬೇಳೆ ಮತ್ತು ತೊಗರಿಬೇಳೆ ಎರಡು ಜೊತೆಗೆ ಹಾಕಿ ಮಾಡೋ ಅಂಥದ್ದು ಹೋಳಿಗೆ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಅರ್ಧ ಕೆ ಜಿಯಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಅರ್ಧ ಕೆ ಜಿಯಷ್ಟು ಕಡಲೆಬೇಳೆ ಹಾಕಿ ಅದಕ್ಕೆ 1 ಲೋಟದಷ್ಟು ತೊಗರಿಬೇಳೆ ಹಾಕ್ತಾಯಿದ್ದೀನಿ. ಯಾಕೆ ಅಂತ ನಾನು ಮುಂದೆ ವೀಡಿಯೋದಲ್ಲಿ ಹೇಳ್ತೀನಿ ಏನಕ್ಕೆ ಅಂತ. ಅದು ಹಾಕ್ಬಿಟ್ಟು ಕ್ಲೀನಾಗಿ ಚೆನ್ನಾಗಿ ಸ್ವಚ್ಛ ಮಾಡಿ ತೊಳೆದ್ಬಿಟ್ಟು ಈಗ ನೋಡಿ ತೋರಿಸ್ತೀನಿ ಯಾವ ಗ್ಲಾಸಲ್ಲಿ ಅಂತ ಮೆಜರ್ಮೆಂಟು. ನೋಡಿ ಆ ಗ್ಲಾಸಲ್ಲಿ ಅಷ್ಟು ತೊಗರಿಬೇಳೆ ಹಾಕ್ತಾಯಿದ್ದೀನಿ. ಒಟ್ಟಿಗೆ 3/4 ಕೆ ಜಿ ಲೆಕ್ಕ ತೊಗೊಳ್ಳಿ. ಈಗ ತೊಳೆದ್ಬಿಟ್ಟು ಗ್ಯಾಸ್ ಮೇಲೆ ಕುಕ್ಕರ್ ಇಡ್ತಾಯಿದ್ದೀನಿ. ಬೇಳೆ ಮೇಲೆ 2 ಇಂಚಷ್ಟು ನೀರು ಬಂದಿರಬೇಕು. ಲಿಡ್ ಕ್ಲೋಸ್ ಮಾಡಿ ಬೇಯೋಕೆ ಇಟ್ಟಿದ್ದೀನಿ. ಈಗ ಮೈದಾನ ಕಲಸಿ ಕಂಕಣ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಚಿಟಿಕೆ ಸ್ವಲ್ಪ ಉಪ್ಪು ಹಾಕೋಣ, ಸ್ವಲ್ಪ ಅರಿಶಿನ, ಒಂದು 4 ಸ್ಪೂನಷ್ಟು ಚೀರಟಿ ರವೆ ಹಾಕೋತಾ ಇದ್ದೀನಿ. ಈ ಇಂಗ್ರೀಡಿಯೆಂಟ್ಸ್ನೆಲ್ಲ ಚೆನ್ನಾಗಿ ಜರಡಿ ಮಾಡ್ಕೋಬೇಕು. ಜರಡಿ ಮಾಡ್ಕೊಂಡು ಎಲ್ಲ ಮಿಕ್ಸ್ ಆಗೋ ಥರ ನೀಟಾಗಿ ಕಲಿಸ್ಕೋಬೇಕು. ಎಲ್ಲ ಮಿಕ್ಸ್ ಆಗಬೇಕು. ಉಪ್ಪು, ಅರಿಶಿನ, ಚೀರೊಟ್ಟಿ ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದನ್ನು ನೀರು ಹಾಕಿ ಆಮೇಲೆ ಕಲಸೋಣ. ಈಗ ನೀರು ತೊಗೊಂಡು ಕಲಸೋಕ್ಕೆ ಶುರು ಮಾಡ್ತೀನಿ. ಯಾವತ್ತೂ ಅಗಲ ಪಾತ್ರೆಯಲ್ಲಿ ಕಲಸಿ ಫ್ರೆಂಡ್ಸ್. ಯಾಕೆ ಅಂದರೆ ಹಿಟ್ಟು ಬೆಳಲಿಕ್ಕೆ ನಿಮಗೆ ಸಹಾಯ ಆಗುತ್ತೆ. ಇಲ್ಲಾಂದರೆ ಹಿಟ್ಟು ನೀಟಾಗಿ ಬೆಳೆಯೋದಿಲ್ಲ. ನೀವು ಅರ್ಜೆಂಟಿಗೆ ಕಲಸಿ ಬಾಕ್ಸಿಗೆ ಇದಕ್ಕೆ ಸಣ್ಣ ಪಾತ್ರೆಗೆ ಹಾಕಿಟ್ಟರೆ ಅದು ಚೆನ್ನಾಗಾಗಲ್ಲ. ಯಾವತ್ತೂ ಅಗಲ ಪಾತ್ರೆಗೇ ಹಾಕಿಡಬೇಕು. ನೋಡಿ ಈ ಹದದಲ್ಲಿ ಹಿಟ್ಟನ್ನು ಕಲಿಸ್ಬೇಕು. ಆದಷ್ಟು ಸ್ಮೂತಾಗಿರಬೇಕು. ತುಂಬ ತೆಳುಗೂ ಮಾಡಬೇಡಿ, ತುಂಬ ಗಟ್ಟಿಗೂ ಮಾಡಬೇಡಿ. 1 ಅವರ್ ಕಲಿತ್ರೆ ಸಾಕು. ಚೆನ್ನಾಗಿ ಹೋಳಿಗೆ ಒಬ್ಬಿಟ್ಟು ಮಾಡ್ಬೋದು. ನಿಮಗೆ ಆಮೇಲೆ ಕೊನೆಯಲ್ಲಿ ತೋರಿಸ್ತೀನಿ ಒಬ್ಬಿಟ್ಟು ಯಾವ ಥರ ಮಾಡೋದು ಅಂತ. ತಟ್ಟಿ ಈ ಥರ ಕಲಿಸ್ಕೊಂಡು ಮಾಡಬೇಕು. ಆಮೇಲೆ ಒಂದು ಪೇಪರ್ ತೊಗೊಂಡು ಅದನ್ನು ಕ್ಲೀನಾಗಿ ಕವರ್ ಮಾಡಬೇಕು. ಚೆನ್ನಾಗಿ ನೋಡಿ ಈ ಹದದಲ್ಲಿ ಇರಬೇಕು ಹಿಟ್ಟು. ಆವತ್ತು ಬೇಳೆ ಒಬ್ಬಿಟ್ಟಿಗೆ ಬೇಳೆ ಒಬ್ಬಿಟ್ಟೆ ತುಂಬ ಟೇಸ್ಟಿ ಅನಿಸೋದು ನಮಗೆ. ಅದಕ್ಕೆ ತೊಗರಿಬೇಳೆ ಏನಕ್ಕೆ ಹಾಕ್ತೀನಿ ಅಂದರೆ ನಾವು ಹೋಳಿಗೆ ಸಾಂಬಾರು ಮಾಡ್ತೀವಲ್ಲ, ಆ ಕಟ್ಟು ತುಂಬ ಚೆನ್ನಾಗಿ ಬರುತ್ತೆ ಅನ್ನೋಕ್ಕೋಸ್ಕರ ನಾನು ಸ್ವಲ್ಪ ತೊಗರಿಬೇಳೆನ 1/4 ಕೆ ಜಿಯಷ್ಟು ಯೂಸ್ ಮಾಡ್ತಾ ಇರೋದು. ನೀವು ಒಂದು ಸಲ ಮಾಡಿ ನೋಡಿ ಈ ಥರ ತೊಗರಿಬೇಳೆ ಹಾಕಿ. ಬರೀ ಕಡಲೆಬೇಳೆನೇ ಮಾಡ್ತಾರೆ, ಒಬ್ಬೊಬ್ಬರು ತೊಗರಿಬೇಳೆದು ಮಾಡ್ತಾರೆ. ನಾನು 2 ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ಹೋಳಿಗೆ ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ ಅಂತ. ಈ ಥರ ಕವರ್ ಮುಚ್ಚಿ 1 ಅವರ್ ಅದು ಹಿಟ್ಟು ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಆ ಥರ ಅಗಲ ಪಾತ್ರೆಯಲ್ಲಿ. ಈಗ ಬೇಳೆ ಬೆಂದಿದೆ ಅಂತ ಯಾವ ಥರ ಗೊತ್ತಾಗುತ್ತೆ ಅಂದರೆ ಕಡಲೆಬೇಳೆ ನಾವು ಮಧ್ಯದಲ್ಲಿ ಪೀಸ್ ಮಾಡಿದ್ರೆ ಪೂರ್ತಿ ಅದು ಸ್ಮ್ಯಾಶ್ ಆಗಬೇಕು, ದಿಂಡಿರಬಾರ್ದು. ತೊಗರಿಬೇಳೆ ಸ್ವಲ್ಪ ಬೆಂದಿದ್ರೂ ಪರವಾಗಿಲ್ಲ. ಯಾಕೆ ಅಂದರೆ ಅದು ರುಬ್ಬೇಕಾದ್ರೆ ಅದು ಸರಿಯಾಗಿ ಆಗುತ್ತೆ. ಕನಗಿಸಿ ಎಲ್ಲ ರುಬ್ತೀವಲ್ಲ ಆವಾಗ ಅದು ಸರಿಯಾಗುತ್ತೆ. ಅದು ನೋಡಿ ಈ ಥರ ಪೂರ್ತಿ ಸ್ಮ್ಯಾಶ್ ಆಗಿರಬೇಕು. ಮಧ್ಯದಲ್ಲಿ ಚೂರೂ ದಿಂಡಿರಬಾರ್ದು. ಈ ಥರ ಇರಬೇಕು. ಈಗ ಇದನ್ನು ಬಸಿಯೋಣ. ಒಂದು ಪಾತ್ರೆಗೆ ಬಸ್ಕೊಂಡು ನೀರೆಲ್ಲ ಬಸ್ತಾದ್ಮೇಲೆ ಇದಕ್ಕೆ ಹೋಳಿಗೆ ಹಿಟ್ಟಿಗೆ ಹೂರಣಕ್ಕೆ ನಾನಿಲ್ಲಿ 3 ಅಚ್ಚು ದೊಡ್ಡ ಬೆಲ್ಲ ತೊಗೊತಿದ್ದೀನಿ. 3/4 ಕೆ ಜಿ ಅಷ್ಟೇ. ಬೇಳೆ ಎಷ್ಟು ಹಾಕಿರ್ತೀರ ಅಷ್ಟೇ ಬೆಲ್ಲ ತೊಗೋಬೇಕು, ಅಷ್ಟೇ ಕೆ ಜಿ ಬೆಲ್ಲ ತೊಗೋಬೇಕು. ಇದು ಹುಣಸೆಹಣ್ಣು ನಾನು ಏನಕ್ಕೆ ನೆನಾಕ್ತಾಯಿದ್ದೀನಿ ಅಂತ ಮುಂದೆ ವೀಡಿಯೋದಲ್ಲಿ ಹೇಳ್ತೀನಿ. ಈಗ ಹೇಳ್ತಾ ಇಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಈಗ ನೋಡಿ 3 ಅಚ್ಚು ಬೆಲ್ಲ ಚಚ್ಕೊಂಡಿದ್ದೀನಿ. ಅದಕ್ಕೆ
1 ಸ್ಪೂನಷ್ಟು ಸೋಂಪು ಹಾಕ್ತಾಯಿದ್ದೀನಿ. ಅದು ಜೀರ್ಣಕ್ಕೂ ಒಳ್ಳೆಯದು, ಗ್ಯಾಸ್ಟ್ರಿಕ್ಕು ಸ್ವಲ್ಪ ಅವಾಯ್ಡ್ ಆಗುತ್ತೆ ಅನ್ನೋಕ್ಕೋಸ್ಕರ. ಆಮೇಲೆ 1 ಚಿಟಿಕೆಯಷ್ಟು ಒಣಶುಂಠಿ ಹಾಕ್ತಾಯಿದ್ದೀನಿ. 5 ರಿಂದ 6 ಏಲಕ್ಕಿ ಹಾಕ್ತಾಯಿದ್ದೀನಿ. ನೋಡಿ, 5 ರಿಂದ 6 ಏಲಕ್ಕಿ ಹಾಕ್ತಾಯಿದ್ದೀನಿ. ಜೊತೆಗೆ ಒಂದು ಬಟ್ಲಷ್ಟು ಕಾಯಿ ಹಾಕ್ತಾಯಿದ್ದೀನಿ. ಕಾಯಿ ಹಾಕಿದ್ರೆ ಹೋಳಿಗೆ ತುಂಬ ಟೇಸ್ಟಾಗಿರುತ್ತೆ ಮತ್ತು ಉದುದ್ರಾಗಿ ಚೆನ್ನಾಗಿ ಬರುತ್ತೆ. ಮುದ್ದೆ ಥರ ಆಗೋದಿಲ್ಲ ಹಿಟ್ಟು. ನೋಡಿ, ಬೇಳೆ ಎಲ್ಲ ಹಾಕಿ ಈಗ ಗ್ಯಾಸ್ ಮೇಲೆ ಕನ್ಗಕ್ಕಿಡ್ತೀನಿ. ಅದು ಕನಗಿಸಿದ್ರೆ ಬೆಲ್ಲ, ಬೇಳೆ, ಕಾಯಿ ಎಲ್ಲ ಚೆನ್ನಾಗಿ ಹೊಂದ್ಕೊಳುತ್ತೆ. ಮತ್ತು ನಮಗೆ ಹಿಟ್ಟನ್ನು ಮಿಕ್ಸಿಲಾದರೂ ಆಗಿತ್ತು, ಗ್ರೈಂಡ್ರಲ್ಲಾದರೂ ಆಯಿತು, ರುಬ್ಕೊಳಕ್ಕೆ ಚೆನ್ನಾಗಿ ಹದ ಬರುತ್ತೆ. ಆಮೇಲೆ ಬೇಗನೂ ರುಬ್ಬಾಗುತ್ತೆ. ಸ್ಮ್ಯಾಶ್ ಆಗಿರುತ್ತಲ್ಲ, ಸ್ವಲ್ಪ ಚೆನ್ನಾಗಿ ಬೇಗ ರುಬ್ಬಿ ಆಗುತ್ತೆ. ರುಬ್ಬಾಗಿದೆ. ಈಗ ಒಬ್ಬಿಟ್ಟು ಯಾವ ಥರ ಮಾಡೋದಂತ ನೋಡಿ. ಅಲ್ಲೇ ಹೂರ್ಣನೂ ರೆಡಿಯಾಗಿದೆ. ಈಗ ಈ ಥರ ಬೇಳೆನ ಎಷ್ಟು ಚೆನ್ನಾಗಿ ಹಿಟ್ಟು ಬಂದಿದೆ ನೋಡಿ, ಬೆಳೆದಿದೆ ಹಿಟ್ಟು. ಈ ಥರ ತಟ್ಕೊಂಡು ಎಷ್ಟು ಬೇಕು ಅಷ್ಟೇ ತೊಗೊಳ್ಳಿ ಮೈದಾ. ಹಲೋ, ಈಗ ಮತ್ತೆ ಮಾಡಲಾ? ಈ ಥರ ತಟ್ಕೋಬೇಕು. ತಟ್ಟಕ್ಕೆ ಬರಲ್ಲ ಅಂದವರು ಮೇಲ್ಗಡೆ ಇನ್ನೊಂದು ಪ್ಲಾಸ್ಟಿಕ್ ಹಾಳೆ ಈ ಥರ ತಟ್ಕೊಬೇಕು. ಪ್ಲಾಸ್ಟಿಕ್ ಹಾಳೆ ಇಟ್ಕೊಂಡು ಜಾಡಿಸೋದು ಅಂತಾರಲ್ಲ, ಆ ಥರ ತಟ್ಟೋದ್ರೆ ತಟ್ಟಿ, ಇಲ್ಲ ನಿಮಗೆ ಹೇಗೆ ಅನುಕೂಲ ಆಗ್ತಾ ಪೇಪರ್ ಮೇಲೆ ಹಾಕ್ಕೊಂಡು ಬೇಕಾದ್ರೆ ತಟ್ಬೋದು. ಈಗ ಹೋಳಿಗೆನ ಹಾಕಿದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಈ ಥರ ಮೇಲೆಲ್ಲ ವೈಟ್ ನೀಟಾಗಿ ಆಗಬೇಕು ನೋಡಿ. ಈ ಥರ ಫ್ಲೇಮಲ್ಲೇ ಬೇಯಿಸಬೇಕು. ತುಂಬ ಹೈ ಫ್ಲೇಮಲ್ಲೆಲ್ಲ ಬೇಯಿಸೋಕೆ ಹೋಗಬೇಡಿ, ಹೋಳಿಗೆ ಒತ್ತ ಚಾನ್ಸಸ್ ಇರುತ್ತೆ. ಇದು ಜೊತೆಗೆ ನಿಮಗೆ ಗೊತ್ತಿಲ್ಲದಿರೋ ಒಂದು ಟಿಪ್ಸ್ ಹೇಳ್ತೀನಿ ನೋಡಿ. ಏನು ಗೊತ್ತಾ, ಪುರಿ ಬೇಳೆ ಏನಾದರೂ ತೆಳುವಾಗಿ ಯಾವಾಗ ಅಂದರೆ ಹೂರ್ಣ ತೆಳುವಾಗಿರುತ್ತಲ್ಲ, ಅದಕ್ಕೆ ಮಂಡಕ್ಕಿ ಇಲ್ಲ ಪೌಡ್ರ್ ಮಾಡಿ ಅದಕ್ಕೆ ಬೆರೆಸ್ಕೊಳ್ಳಿ. ಅದನ್ನು ನೀವು ಪೌಡ್ರ್ ಮಾಡಿ ಮಿಕ್ಸ್ ಮಾಡಿದ್ರೆ ಗಟ್ಟಿ ಆಗುತ್ತೆ. ನಿಮ್ಮದು ಈ ವಿಡಿಯೋ ತೆಳುವಾಗಿರೋದು ಅಂದ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಏನು ಸಬ್ಸ್ಕ್ರೈಬ್ ಮಾಡಿ. ಚೆನ್ನಾಗಾಗುತ್ತೆ. ಮತ್ತೆ ತಟ್ಟೋದಕ್ಕೂ ನೀಟಾಗಿ ಬರುತ್ತೆ. ಇನ್ನೊಂದು ಈಗ ನೋಡಿ ಸರ್ವ್ ಮಾಡ್ತಾ ಇದ್ದೀನಿ, ಹೋಳಿಗೆ ತುಪ್ಪ ಹಾಲು ಜೊತೆ. ಟಾಟಾ, ಬಾಯ್ ಬಾಯ್.